ಅಪೊಸ್ತಲ ಕೃತ್ಯಗಳು 14ನೇ ಅಧ್ಯಾಯ 1-19 ಇಂದಿನ ಧ್ಯಾನಕ್ಕಾಗಿ ನಾವು ಆರಿಸ್ಕೊಂಡಿದ್ದೇವೆ. ಇಲ್ಲ ನೋಡುವಾಗ ಮೊದಲನೇದಾಗಿ ನಾವು ನೋಡ್ತೇವೆ, ಪೌಲನು ಸುವಾರ್ತೆಯನ್ನು ಸಾರಿದ್ರ ಬಗ್ಗೆ ನೋಡ್ತೇವೆ. ಅನೇಕ ವಿಷಯಗಳುಂಟು, ಆದರೆ ನಾವು ಈ ವಚನಕ್ಕೆ ಮುಂದಿನ ಭಾಗಕ್ಕೆ ಹೋಗ್ತೇವೆ. ಅಲ್ಲಿ ನಾವು ನೋಡುವಾಗ ನಡೆದಿರುವಂಥ ಮುಖ್ಯವಾದಂಥ ಒಂದು ಘಟನೆಯಲ್ಲಿ ನಾವು ನೋಡ್ತೇವೆ, ಹುಟ್ಟುಕುಂಟನನ್ನು ಪೌಲನು ಸ್ವಸ್ಥಪಡಿಸಿದ್ರ ಬಗ್ಗೆ ನಾವು ನೋಡ್ತೇವೆ. ಅದಕ್ಕಿಂತ ಮುಂಚೆ ಆತನು ವಚನ 7ರಲ್ಲಿ ನಾವು ನೋಡ್ತೇವೆ ಏನಂದರೆ, ಪೌಲನು ಸುವಾರ್ತೆಯನ್ನು ಸಾರ. ಅಲ್ಲಿ ಆತನು ಹೋಗಿರುವಂಥ ಉದ್ದೇಶವೇ ಅಲ್ಲಿ ಅನೇಕ ಪಟ್ಟಣಗಳ ಬಗ್ಗೆ ಹೇಳಿದಿದೆ. ಆ ಪಟ್ಟಣಗಳಲ್ಲಿ ಅವ್ರು ಹೋಗಿರುವಂಥದ್ದು ಸುವಾರ್ತೆಯನ್ನು ಸಾರೋದಕ್ಕೋಸ್ಕರವೇ. ಹೀಗೆ ಆತನು ಸುವಾರ್ತೆ ಸಾರ್ತಿರುವಾಗ ನಾವು ನೋಡ್ತೇವೆ ಅಲ್ಲಿ ನೋಡುವಾಗ ಪೌಲನು ಸುವಾರ್ತೆಯನ್ನು ಸಾರ್ತಿರುವಾಗ ಹುಟ್ಟುಕುಂಟನು ಆತನು ಹುಟ್ಟಿದಂದಿಂದ ಎದ್ದು ನಡೆದಾಡಲಿಲ್ಲ, ಆತನು ಕಿವಿಗೊಟ್ಟು ಕೇಳುತ್ತಾ ಇದ್ದನು ಅಂಥೇಳಿ ನಾವು ಬೈಬಲ್ನ ನೋಡ್ತೇವೆ. ಈ ಕಿವಿಗೊಟ್ಟು ಕೇಳೋದ್ರ ಬಗ್ಗೆ ನಾವು ನೋಡುವಾಗ ಅನೇಕ ಸರಿ ಬೈಬಲ್ನಲ್ಲಿ ಕಿವಿಯುಳ್ಳವನು ಕೇಳಲಿ ಅನ್ನುವಂಥ ಪದ ಅನೇಕ ಕಡೆ ಬೈಬಲ್ನಲ್ಲಿ ಉಪಯೋಗಿಸಿರುವಂಥ ನೋಡ್ತೇವೆ. ಪ್ರಕಟಣೆ 1ನೇ ಅಧ್ಯಾಯ 3ನೇ ವಚನ ನೋಡ್ತೇವೆ, ಈ ಪ್ರವಾದನ ವಾಕ್ಯಗಳನ್ನು ಓದುವವನು, ಕೇಳುವವರು ಮತ್ತು ಇದರಲ್ಲಿ ಬರೆದಿರುವುದನ್ನು ಕೈಕೊಂಡು ನಡೆಯುವವರು ಧನ್ಯರು, ಏಕೆಂದರೆ ಅವು ನೆರವೇರುವ ಕಾಲ ಸಮೀಪವಾಗಿದೆ ಅಂತೇಳಿ ಎಲ್ಲ ನೋಡ್ತೇವೆ. ಕೇಳುವವನು, ಓದುವವನು, ಓದೋಕ್ಕೆ ಬರಲಿಲ್ಲ ಅಂದರೆ ಅಟ್ಲೀಸ್ಟ್ ಕೇಳುವವನು, ಮತ್ತು ಇದರಲ್ಲಿ ಬರೆದಿರುವುದನ್ನು ಕೈಕೊಂಡು ನಡೆಯುವನು ಧನ್ಯರು, ಯಾಕಂದರೆ ನೆರವೇರುವಂಥ ಕಾಲ ಬಂದಿದೆ. ಅಷ್ಟೆಲ್ಲ ಪ್ರಕಟಣೆ 2ನೇ 7ನೇ ವಚನದಲ್ಲಿ ಕೂಡ ನೋಡ್ತೇವೆ, ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ ಎಂದಾಗ. ಸೊ ಹೀಗೆ ಕಿವಿ ಮತ್ತು ಕೇಳೋದ್ರ ಬಗ್ಗೆ ವಿಶೇಷವಾಗಿ ಬೈಬಲಲ್ಲಿ ನಾವು ನೋಡ್ತೇವೆ. ಅಂದ ತಕ್ಷಣ ಈ ಕಿವಿ ದೈಹಿಕವಾದಂಥ ಕಿವಿ ಅಲ್ಲ. ಇಲ್ಲಿ ನಾವು ನೋಡುವಾಗ ಒಂದು ರೀತಿ ಇದು ವಿಭಿನ್ನವಾದಂಥ ಕಿವಿ. ಯಾಕಂದರೆ ಅದಕ್ಕೆ ಉದಾಹರಣೆ ನಾವು ನೋಡಬೇಕಾದ್ರೆ ಲೂಕನ ಸುವಾರ್ತೆ 1ನೇ ಅಧ್ಯಾಯ 41ನೇ ವಚನ ನೋಡ್ತೇವೆ, ಎಲಿಜಬೆತಳು ಮರಿಯಳ ವಂದನೆಯನ್ನು ಕೇಳುತ್ತಲೇ ಆಕೆ ಗರ್ಭದಲ್ಲಿದ್ದ ಕೂಸು ಪಕ್ಕನೆ ಕುಣಿದಾಡಿತು ಅಂತ. ಸೊ ಗರ್ಭದಲ್ಲಿ ಕೂಸು ಕುಣಿದಾಡಬೇಕಾದ್ರೆ ಅದು ಸಹ ಕೇಳಿತು. ಅಂದರೆ ನಾವು ಮನುಷ್ಯರಂತೆ ಅಥವಾ ದೈಹಿಕವಾದಂಥ ಕಿವಿ ಇಲ್ಲ, ಅದು ವಿಭಿನ್ನವಾದಂಥ ಕಿವಿ. ಅದಕ್ಕೆ ನಾವು ಮುಂದೆ ಅಷ್ಟೇ ಮುಂದಿನ ವಾಕ್ಯಗೋಸ್ಕರ ನೋಡ್ತೇವೆ ಏನಂದರೆ, ಯೋಹಾನ 11:43-44 ನಾವು ನೋಡ್ತೇವೆ. ಯೋಹಾನ ಸುವಾರ್ತೆ 11ನೇ ಅಧ್ಯಾಯ 43ನೇ ವಚನ ಮತ್ತು 44ನೇ ವಚನದಲ್ಲಿ ಆತನು ಹೀಗೆ ಹೇಳಿದ ಮೇಲೆ, ಲಾಜರನೇ ಹೊರಗೆ ಬಾ ಎಂದು ಗಟ್ಟಿಯಾದ ಸ್ವರದಿಂದ ಕೂಗಿದನು. ಸತ್ತಿದ್ದವನು ಹೊರಗೆ ಬಂದನು, ಅವನ ಕೈಕಾಲುಗಳು ಶವವಸ್ತ್ರಗಳಿಂದ ಸುತ್ತಿದ್ದವು. ಮುಂದಿನ ವಚನ ಮುಂದೆ ನೋಡ್ತೇವೆ, ಅವನ ಮುಖಕ್ಕೆ ವಸ್ತ್ರ ಸುತ್ತಲಾಗಿತ್ತು. ಯೇಸು ಅವರಿಗೆ ಅವನನ್ನು ಬಿಡಿಸಿರಿ, ಅವನು ಹೋಗಲಿ ಎಂದು ಹೇಳಿದನು. ಇಲ್ಲ ನೋಡ್ತೇವೆ, ಸತ್ತೋಗಿರುವಂಥ ಲಾಜರನ್ನು ಕರ್ತನು ಕೂಗಿದನು. ಲಾಜರನೇ ಎದ್ದು ಬಾ ಅಂತ ತಕ್ಷಣ ಆತನು ಬಂದನು. ಆತನ ದೈಹಿಕವಾದಂಥ ಕಿವಿಯಂತೂ ಕೆಲಸ ಮಾಡ್ತಾ ಇರಲಿಲ್ಲ, ಸತ್ತೋಗಿದನು. ಆದರೆ ಆತನು ಕರ್ತನ ಸ್ವರವನ್ನು ಕೇಳಿದನು. ಅದಕ್ಕೆ ನೋಡ್ತೇವೆ, ಅದು ಯಾವ ಕಿವಿ ಮುಂದೆ ಬರುವಾಗ ನೋಡ್ತೇವೆ. ಯೋಹಾನ 5:22 ನೋಡ್ತೇವೆ, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಸತ್ತವರು ದೇವಕುಮಾರನ ಸ್ವರವನ್ನು ಕೇಳುವ ಕಾಲ ಬರುತ್ತದೆ, ಅದು ಈಗಾಗಲೇ ಬಂದಿದೆ. ಕೇಳಿದವರು ಬದುಕುವರು. ಸತ್ತವರು ಮನುಷ್ಯಕುಮಾರನ ಸ್ವರವನ್ನು ಕೇಳುವ ಕಾಲ ಬರುತ್ತದೆ. ಹೌದು, ಅದಕ್ಕೆ ನಾವು ನೋಡ್ತೇವೆ, ನಾವು ಅದನ್ನು ಕೇಳಿದ್ದೇವೆ. ಎಫೆಸ 2:5 ನೋಡ್ತೇವೆ, ಅಪರಾಧಗಳ ದೆಸೆಯಿಂದ ಸತ್ತವರಾಗಿದ್ದ ನಮ್ಮನ್ನು ಕ್ರಿಸ್ತನೊಂದಿಗೆ ಬದುಕಿಸಿದನು, ರೂಪದಿಂದಲೇ ನೀವು ರಕ್ಷಣೆ ಹೊಂದಿದವರಾಗಿದ್ದೀರಿ. ಸೊ ಇದು ಒಂದು ರೀತಿ ಆತ್ಮಿಕವಾದಂಥ ಕಿವಿ, ಅಥವಾ ಇಲ್ಲಿ ಅಪರಾಧಗಳ ದೆಸೆಯಿಂದ ಸತ್ತವರಾಗಿದ್ದು ಆತ್ಮಿಕವಾಗಿ ಸತ್ತು ಹೋಗಿರುವಂಥ ನಮ್ಮನ್ನು ಕರ್ತನ ಸ್ವರವು, ದೇವರ ವಾಕ್ಯವನ್ನು ಕೇಳುವಾಗ ನಾವು ಎದ್ದು ಬರುವಂಥವರಾಗಿದ್ದೇವೆ, ಜೀವ ಬರುವಂಥದ್ದಾಗಿದೆ, ಹೊಸದಾಗಿ ಹುಟ್ಟುವಂಥವರಾಗಿದ್ದೇವೆ. ಸೊ ಇದು ಏನೋ ನೋಡ್ತೇವೆ, ದೈಹಿಕ ಕಿವಿ ಬಗ್ಗೆ ಹೇಳ್ತಲ್ಲ. ಅಷ್ಟೇ ಅಲ್ಲ, ಮುಂದಿನ ವಚನ ನೋಡ್ತೇವೆ, ಯೋಹಾನ 5:28-29 ಕೂಡ ನೋಡ್ತೇವೆ. ಅದಕ್ಕೆ ಆಶ್ಚರ್ಯಪಡಬೇಡ್ರಿ, ಒಂದು ಕಾಲ ಬರುತ್ತದೆ, ಆಗ ಸಮಾಧಿಗಳಲ್ಲಿರುವವರೆಲ್ಲ ಆತನ ಸ್ವರವನ್ನು ಕೇಳಿ ಎದ್ದು ಹೊರಗೆ ಬರುವರು. ಒಳ್ಳೆಯದನ್ನು ಮಾಡಿದವರಿಗೆ ನಿತ್ಯ ಜೀವಕ್ಕಾಗಿ ಪುನರುತ್ಥಾನವಾಗುವುದು, ಕೆಟ್ಟದನ್ನು ಮಾಡಿದವರು ಖಂಡನೆಗಾಗಿ ಪುನರುತ್ಥಾನವನ್ನು ಹೊಂದುವರು. ವಿಶೇಷವಾದಂಥ ಸಮಾಧಿಗಳಿಗೆ ಹೋಗಿ ನೋಡಿದ್ರೆ, ಇವತ್ತು ನಾವು ನೋಡ್ತೇವೆ ಸಮಾಧಿಗಳಲ್ಲಿ ಅಸ್ಥಿಪಂಜರವೂ ಸಿಕ್ಕಲಿಕ್ಕಿಲ್ಲ, ಆದರೆ ಅಲ್ಲಿ ಕಿವಿಗಳು ಕೇಳುವಂಥ ನೋಡ್ತೇವೆ, ಕರ್ತನ ಸ್ವರವನ್ನು ಕೇಳುವಂಥದ್ದು. ಅಂದರೆ ಇಲ್ಲಿ ನೋಡುವಾಗ ವಿಶೇಷವಾಗಿ ಆ ಒಂದು ಆತ್ಮಿಕವಾದಂಥ ಆತ್ಮಿಕವಾಗಿ ನಾವು ಎದ್ದೇಳುವಂತೆ ಆ ಕಿವಿ ಕೇಳುವಂತೆ ಮಾಡುತ್ತದೆ ಎಂಬಾಗಿ ಇಲ್ಲಿ ಹುಟ್ಟುಕುಂಟನು ನಾವು ನೋಡುವಾಗ ಆತನು ಕೇಳುತ್ತಿದ್ದನು, ಲಕ್ಷ್ಯ ಬಿಟ್ಟು ಕೇಳುತ್ತಿದ್ದನು ಅಂತೇಳಿ ನೋಡ್ತೇವೆ. ಪೌಲನು ಹೇಳುತ್ತಿರುವಂಥ ಮಾತುಗಳನ್ನು ಲಕ್ಷ್ಯ ಬಿಟ್ಟು ಕೇಳ್ತಾನೆ. ಆತನು ಹೇಳ್ತಿರುವಂಥ ಮಾತು ಏನಾಗಿತ್ತು, ಆತನು ಸುವಾರ್ತೆಯನ್ನೇ ಸಾರ್ತಿದ್ದನು. ಅದಕ್ಕೆ ನಾವು ನೋಡ್ತೇವೆ, ನಾವು ನೋಡುವಾಗ ಪೌಲನು ಹುಟ್ಟುಕುಂಟನ ನಂಬಿಕೆಯನ್ನು ಅರಿತಿದ್ದನು. 14ನೇ ಅಧ್ಯಾಯ 9ನೇ ವಚನ, ಅದೇ ಅಪೊಸ್ತಲ ಕೃತ್ಯಗಳು 14ನೇ ಅಧ್ಯಾಯ 9ನೇ ವಚನದಲ್ಲಿ ನೋಡ್ತೇವೆ, ಪೌಲನು ಆಡುವ ಮಾತುಗಳನ್ನು ಅವನು ಕಿವಿಗೊಟ್ಟು ಕೇಳುತ್ತಿದ್ದನು. ವಿಶೇಷವಾಗಿರುವಂಥದ್ದು, ಆತನು ಲಕ್ಷ್ಯ ಬಿಟ್ಟು ಕಿವಿಗೊಟ್ಟು ಪೌಲನು ಹೇಳ್ತಿರುವಂಥ ಕೇಳಿದನು. ಪೌಲನು ಏನು ಕಥೆ ಹೇಳ್ತಿರಲಿಲ್ಲ, ಉದಾಹರಣೆ ಹೇಳ್ತಿಲ್ಲ, ಅಥವಾ ಇನ್ನೇನೋ ಬೇರೆ ಹೇಳ್ತಿರಲಿಲ್ಲ. ಆತನಾದರೂ ಸುವಾರ್ತೆಯನ್ನು ಸಾರ್ತಿದ್ದನು. ಅದನ್ನೇ 7ನೇ ವಚನ ನೋಡ್ತೇವೆ. ಅದಕ್ಕೆ ನೋಡ್ತೇವೆ, ಪೌಲನು ಅವನನ್ನು ದಿಟ್ಟಿಸಿ ನೋಡಿ ವಾಸಿಯಾಗೋದಕ್ಕೆ ಬೇಕಾದ ನಂಬಿಕೆ ಅವನಲ್ಲಿ ಉಂಟೆಂದು ತಿಳಿದು ನೋಡ್ತೇವೆ. ಹುಟ್ಟುಕುಂಟನು ಪೌಲನನ್ನು
ಲಕ್ಷ್ಯವಿಟ್ಟು ಕಿವಿಗೊಟ್ಟು ಕೇಳುತ್ತಿರುವಾಗ ಪೌಲನು ಆ ಹುಟ್ಟುಕಟ್ಟನ್ನು ಲಕ್ಷ್ಯವಿಟ್ಟು ಅಥವಾ ಹುಟ್ಟುಕಟ್ಟನ್ನು ದಿಟ್ಟಿಸಿ ನೋಡಿದನು. ನೋಡಿ ಅವನಲ್ಲಿ ವಾಸಿಯಾಗೋದಕ್ಕೆ ನಂಬಿಕೆಯು ಅವನಲ್ಲಿ ಉಂಟೆಂದು, ವಾಸಿಯಾಗೋದಕ್ಕೆ ಬೇಕಾದ ನಂಬಿಕೆ ಅವನಲ್ಲಿ ಉಂಟೆಂದು ಪೌಲನು ಅವನೊಂದಿಗೆ ಮಾತಾಡಿದನು. ಅಂದರೆ ಕೇಳ್ತಾನೆ, ಅಂದರೆ ಅಲ್ಲ ನೋಡ್ತೇವೆ ಆತನಲ್ಲಿ ಆ ನಂಬಿಕೆ ಉಂಟು ಅಂತ ಹೇಳಿ ಪೌಲನು ಕಂಡುಹಿಡಿದನು. ವಿಶೇಷವಾದಂಥ ಗುಣ, ದೇವರಾತ್ಮನ ಪೌಲನಿಗೆ ಆ ಹುಟ್ಟುಕೊಂಡಲ್ಲಿರುವಂಥ ಮನಸ್ಸನ್ನು ತಿಳಿಸಿರ್ಬೋದು, ಆತನ ಕಂಡನು. ಅಲ್ಲ ನೋಡ್ತೇವೆ ಹೀಗೆ ವಾಸಿಯಾಗೋದಕ್ಕೂ ಕೂಡ ಅಲ್ಲಿ ಆ ಮನಸ್ಸುಂಟು. ಹಾಗೆ ತಕ್ಷಣ ಹೇಗೂ ಇದೊಂದೇ ವಾಕ್ಯದ ಮೇಲೆ ನಾವು ಬೋಧನೆ ಕಟ್ಟುವಂಥ ಎಲ್ಲ ಕಡೆಗಳಲ್ಲಿ ಹೀಗೆ ಸ್ವಸ್ಥತೆ ಆಗಬೇಕಾದ್ರೆ ನಮ್ಮ ನಂಬಿಕೆ ಬೇಕು ಅಂತಲ್ಲ. ಯಾಕಂದರೆ ಕೆಲವು ಪಾಸ್ಟ್ಗಳು ನಂಬಿಕೆ ಫೇತ್ ಹೀಲರ್ಗಳು ಅಂತ ಹೇಳುವಂಥವ್ರು ಅನೇಕ ಸಾರಿ ನಂಬಿಕೆ ಮೇಲೆ ತಮ್ಮ ಏನಂತಾರೆ ಬ್ಲೇಮ್ ಹೊರಿಸುವಂಥವ್ರಾಗಿದ್ದಾರೆ. ನಾವಂತೂ ಪ್ರಾರ್ಥನೆ ಮಾಡ್ತೇವೆ, ಆದರೆ ನಿಮಗೆ ನಂಬಿಕೆ ಇಲ್ಲ ಅಂದರೆ ನಿಮ್ಗೆ ಸ್ವಸ್ಥ ಆಗೋಲ್ಲ, ನಮ್ಮ ಪ್ರಾರ್ಥನೆ ಅಂತೂ ನಾವು ಮಾಡ್ತೇವೆ ಅಂತ ಹೇಳ್ತಾರೆ. ಹಾಗಲ್ಲ, ಇಲ್ಲಿ ಆ ರೀತಿಯಾದಂಥ ಒಂದು ಏನಂತಾರೆ ಡಾಕ್ಟ್ರಿನ್ ಕಲಿಸ್ತಲ್ಲ. ಯಾಕಂದರೆ ಕೆಲವು ಕಡೆಗೆ ನಾವು ನೋಡ್ತೇವೆ ನಂಬಿಕೆ ಇದ್ದರೂ ಕೂಡ ಕರ್ತನು ಸ್ವಸ್ಥಪಡಿಸಿದ್ದಾನೆ, ನಂಬಿಕೆ ಇಲ್ಲದವರೂ ಸ್ವಸ್ಥಪಡಿಸಿದ್ದಾನೆ, ವಿಭಿನ್ನವಾದಂಥ ಕಾರ್ಯ ಮಾಡಿದ್ದಾನೆ. ಅದಕ್ಕೆ ಯಾವುದೋ ಒಂದು ವಿಷಯಕ್ಕೆ ನಂಬಿಕೆನೇ ಬಹಳ ಮಹತ್ವ, ಸ್ವಸ್ಥತೆ ಆಗೋದಕ್ಕೆ ಅಂತಲ್ಲ. ಅದಕ್ಕೆ ನೋಡ್ತೇವೆ ಸ್ವಸ್ಥತೆ ಬಗ್ಗೆ, ಬೇರೆ ವಿಷಯದಲ್ಲಿ ನಂಬಿಕೆ ಬೇರೆ ಉಂಟಾದರೆ ಸ್ವಸ್ಥತೆ ಬಗ್ಗೆ ಅದನ್ನು ನಾವು ಹೋಲಿಕೆ ಮಾಡೋದು ಸಾಧ್ಯವಿಲ್ಲ. ಅದಕ್ಕೆ ನೋಡ್ತೇವೆ ಮುಂದೆ ಬರುವಾಗ ಪೌಲನು ಏನಂತಾರೆ ಆತನನ್ನು ಸ್ವಸ್ಥಪಡಿಸಿದನು. 14ನೇ ಅಧ್ಯಾಯ 10ನೇ ವಚನ ನೋಡ್ತೇವೆ, ನಿನ್ನ ಕಾಲೂರಿ ನೆಟ್ಟಗೆ ನಿಂತುಕೋ ಎಂದು ಮಹಾಧ್ವನಿಯಿಂದ ಹೇಳಿದನು. ಕೂಡಲೇ ಆ ಮನುಷ್ಯನು ಹಾರಿ ನಡೆದಾಡಿದನು. ಇದು ಕೂಡ ವಿಶೇಷವಾಗಿರುತ್ತೆ. ನಾವು ಮಾರ್ಕ್ 16 ಬಗ್ಗೆ ನಾವು ನೋಡುವಾಗ ಅಪೋಸ್ತಲರು ಮಾಡುವಂಥ ಅದ್ಭುತ ಕಾರ್ಯಗಳ ಬಗ್ಗೆ ಕೆಲವು ಆ ಕಾರ್ಯಗಳು ಅಪೋಸ್ತಲರಿಗೆ ಮಾತ್ರ ಸೀಮಿತವಾಗಿತ್ತು, ಹೀಗೆಲ್ಲ ನಾವು ನೋಡಿದ್ದೇವೆ. ಹೀಗಿರುವಾಗ ಅಪೋಸ್ತಲನು ತನ್ನ ಜೀವನ ಪರ್ಯಂತ ಆತನು ಅದ್ಭುತಗಳನ್ನೇ ಮಾಡ್ಕೊಂಡಿರಲಿಲ್ಲ. ಮತ್ತು ಈ ಸ್ವಲ್ಪ ಹೊತ್ತಿನಲ್ಲಿ ನಾವು ನೋಡ್ತೇವೆ ಏನಾಯ್ತು ಅಂತೇಳಿ. ಆದರೆ ಅಲ್ಲ ನೋಡ್ತೇವೆ ಹೇಗೂ ಪೌಲನು ಈ ಅದ್ಭುತ ಕಾರ್ಯ ಮಾಡುವಾಗ ಅನೇಕ ಸಾರಿ ಕೆಲವರು ಹೇಳೋ ಪ್ರಕಾರ ಕರ್ತನ ಹೆಸರಿನಲ್ಲಿ ಇನ್ ದ ನೇಮ್ ಆಫ್ ಜೀಸಸ್ ಕ್ರೈಸ್ಟ್ ಯು ವಾಕ್, ಯು ಹೀಲ್ಡ್, ಬೇನೇನೋ ಏನಂತಾರೆ ಬಿ ಹೀಲ್ಡ್ ಅಥವಾ ಬೇರೆ ಬೇರೆ ಏನಂತಾರೆ ಪದಗಳನ್ನು ಉಪಯೋಗಿಸುವಂತ ನೋಡ್ತೇವೆ. ಇಲ್ಲಿ ಪೌಲನು ಅವೇನು ಮಾಡಲಿಲ್ಲ. ಅಥವಾ ಇನ್ನೊಂದು ಗುಂಪುಂಟು, ಸ್ವಸ್ಥತೆ ಅಂದ ತಕ್ಷಣ ನಜರೇತಿನ ಯೇಸುನಲ್ಲಿ, ಯಾಕಂದರೆ ಅಪೊಸ್ತಲ ಕೃತ್ಯದಲ್ಲಿ ಇನ್ನೊಂದು ಕಡೆ ವಾಕ್ಯ ಇದೆಲ್ಲ, ಅದಕ್ಕೆ ಸ್ವಸ್ಥತೆಯಲ್ಲಿ ಬೇಕು ಅಲ್ಲಿ ನಜರೇತ್ ಯೇಸು. ಕೆಲವು ಪಾಸ್ಟರ್ ದೇವರ ಸೇವಕರು ಅಂತ ಹೇಳಿ ಸೀನಿಯರು ನೋಡಿದ್ದೇನೆ, ಅವರು ಸ್ವಸ್ಥತೆ ಬೇಕಾದಲ್ಲಿ ನಜರೇತ್ ಯೇಸು, ಬೇರೆ ಕಡೆ ಬೇರೆ ಹೆಸರು. ಯಾಕಂದರೆ ಬೇರೆಯವರನ್ನು ಕಾಪಿ ಮಾಡುವಂಥದ್ದು ಅದೆಲ್ಲ ಸರಿಯಲ್ಲ. ಎಲ್ಲ ನೋಡ್ತೇವೆ ಪೌಲನು ಕರ್ತನ ಹೆಸರಿನಲ್ಲಿ, ಯೇಸುಕ್ರಿಸ್ತನ ಹೆಸರಿನಲ್ಲಿ, ಕರ್ತನಾಥ ಯೇಸುಕ್ರಿಸ್ತನ ಹೆಸರಿನಲ್ಲಿ ಅಧಿಕಾರ ಮಾಡ್ತೇನೆ ಅಥವಾ ಹೇಳ್ತೇನೆ, ನೀನು ಸ್ವಸ್ಥವಾಗು, ಅವೆಲ್ಲ ಹೇಳಿಲ್ಲ. ಆತನು ಹುಟ್ಟುಕೊಂಟನ್ನು ದಿಟ್ಟಿಸಿ ನೋಡಿ ಆತನು ಹೇಳಿದ್ದೇನೆಂದರೆ ನಾವು ನೋಡ್ತೇವೆ, ನಿನ್ನ ಕಾಲೂರಿ ನೆಟ್ಟಗೆ ನಿಂತುಕೋ ಅಂತ ಹೇಳ್ದ. ದೇವರ ಸೇವಕರು ತಾವು ದೇವರಿಂದ ನಡೆಸಲ್ಪಟ್ಟಾಗ, ದೇವರ ಕಾರ್ಯಗಳನ್ನು ಮಾಡುವಾಗ ಕೇವಲ ಒಂದು ಫಾರ್ಮುಲಾಗಳಾಗಿ ಅಲ್ಲಿ ಅವರು ಹೇಗೆ ಮಾಡಿದ್ರು, ಇವ್ರು ಹೇಗೆ ಮಾಡಿದ್ರು, ಅವ್ರ ಹಾಗೆ ನಾವು ಮಾಡ್ತೇವೆ, ನಜರೇತ್ ಯೇಸು ಹೆಸರು ಉಪಯೋಗಿಸ್ತೇವೆ, ಇವೆಲ್ಲ ಅಲ್ಲ. ನಜರೇತ್ ಯೇಸು ಆ ಪದ ಕೆಲವರು ಉಪಯೋಗಿಸುವಂಥ ಸರಿಯೋ ಅಲ್ವೋ ಅದನ್ನು ನಾವು ಇನ್ನೊಂದು ಸಂದೇಶದಲ್ಲಿ ನೋಡೋಣ. ಆದರೆ ಇಲ್ಲ ನೋಡುವಾಗ ಹೀಗೆ ಕೆಲವರು ಅವುಗಳನ್ನು ಒಂದು ರೀತಿ ಒಂದು ಫಾರ್ಮುಲಾಗಳಾಗಿ ಮಾಡಿಕೊಂಡು ನೋಡ್ತೇವೆ. ಅಲ್ಲ, ಆತನು ಹೇಳಿದ ತಕ್ಷಣ ಆತನು ಯಾವ ಹೆಸರನ್ನು ಹೇಳಿಲ್ಲ, ಅಥವಾ ಏನೇನು ಮಾಡಬೇಕು ಅಥವಾ ಅಧಿಕಾರ ಅದು ಇದು ಏನು ಹೇಳಿಲ್ಲ. ಮತ್ತು ಅನೇಕ ಸರಿ ಕೆಲವರು ಸುಮ್ಮನೆ ಏನಂತಾರೆ ಕ್ರಿಸ್ತನ ರಕ್ತವನ್ನು ತಪ್ಪಾಗಿ ಉಪಯೋಗಿಸುವಂಥದ್ದು ನೋಡ್ತೇವೆ. ಅಂತ ಯಾವುದೇ ಏನಂತಾರೆ ಕಾರ್ಯಗಳು ಪೌಲನು ಮಾಡಲಿಲ್ಲ. ಅಲ್ಲಿ ನೋಡ್ತೇವೆ ನಿನ್ನ ಕಾಲೂರಿ ನೆಟ್ಟಿಗೆ ನಿಂತ್ಕೊ ಅಂತ ಹೇಳಿದಾಗ ಆತನು ನೋಡ್ತೇವೆ ಕೂಡಲೇ ಆ ಮನುಷ್ಯನು ಹಾರಿ ನಡೆದಾಡೋದು, ಜಿಗಿದು ಜಂಪ್ ಮಾಡಿ ಆತನು ಏನಂತಾರೆ ನಡೆದಾಡೋದು ಅಂತ ನೋಡ್ತೇವೆ. ಮಹತ್ ಕಾರ್ಯ, ಅದ್ಭುತ ಕಾರ್ಯ. ಇಲ್ಲಿ ಹೀಗೆ ಆದ ತಕ್ಷಣ ನಾವು ನೆಕ್ಸ್ಟ್ ಸರಿ ನೋಡ್ತೇವೆ ದೇವರು ಹೀಗೆ ಪೌಲನನ್ನು ಆ ಸಮಯದಲ್ಲಿ ಉಪಯೋಗಿಸ್ದ. ನಮ್ಮನ್ನು ಕೂಡ ನಾವು ಏನಂತಾರೆ ನಾವು ಮುಂದೆ ಹೋಗುವಾಗ ಮುಂದಿನ ವಚನಗಳನ್ನು ನೋಡ್ತೇವೆ. 4ನೇ ಪಾಯಿಂಟ್ಗೆ ಬರುವಾಗ ಜನರು ಹೀಗೆ ಪೌಲ ಬಾರ್ನಬರು ಮಾಡುವಂಥ ಕೆಲಸವನ್ನು ನೋಡಿ ಜನರು ಬಹಳ ಏನಂತಾರೆ ಆಶ್ಚರ್ಯಗೊಂಡರು. ಮತ್ತು ಅವರು ಪೌಲ ಬಾರ್ನಬರನ್ನು ನಾವು ನೋಡ್ತೇವೆ ದೇವರುಗಳನ್ನೇ ಮಾಡಿದ್ರು. ಅಪೊಸ್ತಲರ ಕೃತ್ಯ 14ನೇ ಅಧ್ಯಾಯ 11 ಮತ್ತು 12 ವಚನಗಳು ನೋಡ್ತೇವೆ. ಪೌಲನು ಮಾಡಿದ್ದನ್ನು ಗುಂಪು ಕೂಡಿದ ಜನರು ನೋಡಿ ದೇವರುಗಳು ಮನುಷ್ಯರ ರೂಪದಿಂದ ನಮ್ಮ ಬಳಿಗೆ ಇಳಿದು ಬಂದರು ಎಂದು ಲುಕವನ್ಯ ಭಾಷೆಯಲ್ಲಿ ಕೂಗಾಡಿದರು. ಬಾರ್ನಬನನ್ನು ದೌಸ್ ದೇವರೆಂತಲೂ ಪೌಲನು ಪ್ರಮುಖ ಭಾಷಣಕಾರನಾಗಿದ್ದರೆ ಅವನನ್ನು ಹೆರ್ಮೆಯ ದೇವರೆಂತಲೂ ಅಂದುಕೊಂಡರು. ಆ ಪಟ್ಟಣದಲ್ಲಿ ಇವೆರಡು ದೇವರುಗಳ ಟೆಂಪಲ್ ಇತ್ತು, ದೇವಸ್ಥಾನ. ಅದಕ್ಕೆ ಅವರು ಆ ದೇವರೇ ಇವರು ಬಂದಿದ್ದಾರೆ, ಮನುಷ್ಯ ರೂಪದಲ್ಲಿ ಬಂದಿದ್ದಾರೆ ದೇವರು, ಅವರನ್ನು ದೇವರುಗಳನ್ನು ಹಾಕಿ ಕೂಗಿದ್ರು, ಹೊಗಳಿದರು, ಕೊಂಡಾಡಿದರು. ಮತ್ತು ಅಷ್ಟೇ ಅಲ್ಲ, ಮುಂದೆ ಅವರಿಗೆ ಏನಂತಾರೆ ಬಲಿಗಳನ್ನು ಅರ್ಪಿಸಿ ಅವರನ್ನು ಹೂವಿನ ಹಾರಗಳನ್ನು ಹಾಕಿ ಏನೇನು ಮಾಡಬೇಕು ಅಂತೇಳಿ ಮಾಡಿದ್ರು. ಆದರೆ ಅವುಗಳಿಗೆ ಇವರು ಒಪ್ಪಲಿಲ್ಲ. ಅದನ್ನು ನೋಡ್ತೇವೆ. ಇಂಥ ಸಂಗತಿ ಬರುವಾಗ ನಾವು ನೋಡ್ತೇವೆ, ಒಂದು ಸಂಗತಿ ನೋಡ್ತೇವೆ, ಪೌಲ ಬಾರ್ನಬರನ್ನು ಅವರು ನಂಬಿರುವಂಥ ದೇವರಿಗೆ ಹೋಲಿಸಿದ್ರು. ನಾವೇನಾದರೂ ಇಂಥ ಕೆಲಸ ಮಾಡುವಾಗ ಅಥವಾ ನಮ್ಮಿಂದೇನಾದರೂ ದೇವರು ಯಾವುದೊಂದು ಅದ್ಭುತ ಕಾರ್ಯ ಅಥವಾ ಇನ್ನೇನೋ ಮಾಡುವಾಗ
ನಾವು ತಕ್ಷಣದಲ್ಲಿ ನಾವು ಬೇರೆಯವರನ್ನು ನಮಗೆ ಹೋಲಿಸಿದ್ರೆ ಭಾಳ ಸಂತೋಷ ಪಡ್ತೇವೆ. ನಮ್ಮನ್ನು ಇತರ ಪ್ರಸಿದ್ಧ ವ್ಯಕ್ತಿಗಳಿಗೆ ಹೋಲಿಸಿದ್ರೆ ಭಾಳ ಸಂತೋಷ ಪಡ್ತೇವೆ. ನೀವು ಇವರಂತೆ ಕಾಣ್ತೀರಾ, ಅಥವಾ ಅವರಂತೆ ಮಾತಾಡ್ತೀರಿ, ಇವರಂತೆ ನೀವು ಪ್ರಸಂಗ ಮಾಡ್ತೀರಾ, ಅವರಂತೆ ನೀವು ಪ್ರೀಚಿಂಗ್ ಮಾಡ್ತೀರಾ ಹೇಳಿದ್ರೆ ಭಾಳ ಖುಷಿ ಆಗ್ತಾರೆ. ನಾವು ಏನಾಗಿದ್ದೇವೋ ಅದರಲ್ಲಿ ನಾವು ಸಂತೋಷ ಇಲ್ಲ, ತೃಪ್ತಿ ಇಲ್ಲ. ಬೇರೆಯವರಂತೆ ಇದ್ದೇವೆ ಅಂದರೆ ನಾವು ಭಾಳ ಸಂತೋಷ ಪಡ್ತೇವೆ. ಮತ್ತು ಅನೇಕ ಸಾರಿ ಏನಾಗಿದೆ, ನಾವು ಅನೇಕ ಸಾರಿ ಕಾಲ್ಪನಿಕವಾದಂಥ ವಿಷಯದಲ್ಲಿಯೇ ನಾವು ಸಂತೋಷ ಪಡ್ತೇವೆ. ಇದಕ್ಕೋಸ್ಕರ ಅನೇಕ ಸಾರಿ ನಾವು ನೋಡ್ತೇವೆ ಮನೆಗಳಲ್ಲಿ ಅಲ್ಲಿ ಇಲ್ಲಿ ಬೇರೆ ಬೇರೆಯವರ ಫೋಟೋಗಳು, ಫಿಲ್ಮ್ ಹೀರೋಗಳಾಗಲಿ ಅಥವಾ ಪಾಲಿಟಿಷಿಯನ್ಗಳಾಗಲಿ ಇನ್ನೊಬ್ಬರಾಗಲಿ ಫೋಟೋಗಳು ಹಾಕ್ಕೊಂಡಿರ್ತಾರೆ. ಯಾಕೆ? ಅವರಂತೆ ಆಗಬೇಕು, ಹಾಗೆ ನಾವು ಕಾಣಬೇಕು. ಹಾಗೇನಾದ್ರು ಹೇಳಿದ್ರೆ ನೀವು ಅವರಂತಿದ್ದೀರ, ಅವರಂತೆ ಮಾತಾಡ್ತೀರ, ಭಾಳ ಖುಷಿಯಾಗುತ್ತೆ. ಮತ್ತು ಅನೇಕ ಸರಿ ನಾವು ಅಂಥವರನ್ನು, ನಮ್ಮಲ್ಲಿ ಅನೇಕರು ತಮ್ಮ ಗುರುಗಳನ್ನು, ತಮ್ಮ ಹೀರೋಗಳನ್ನು ಇಮಿಟೇಟ್ ಮಾಡುವಂತ ನೋಡ್ತೇವೆ. ಆದರೆ ಇದು ಮಾಡುವಂಥ ಅಭ್ಯಾಸ ಇದೆ. ಆದರೆ ಪೌಲನು ಬಾರ್ನಬರು ಹಾಗೆ ಮಾಡಲಿಲ್ಲ. ನಾವು ನೋಡ್ತೇವೆ 5 ನಿಮಿಷಕ್ಕೆ ಬರುವಾಗ ಪೌಲನು ಒಂದು ರೀತಿಯಲ್ಲಿ ಅವರ ವರ್ತನೆ ನೋಡಿ, ಅವರು ಕೊಂಡಾಡುವಂಥದ್ದು ನೋಡಿ ಕೋಪಗೊಂಡನು. ಅವ್ರು ಕೊಂಡಾಡುವಂಥದ್ದು ನೋಡಿ ಸಂತೋಷ ಪಡಲಿಲ್ಲ. ನಮಗೆ ಇಂಥ ಪ್ರಸಿದ್ಧ ವ್ಯಕ್ತಿಗಳಾದ ಜನರು ನಮ್ಮನ್ನು ಹೀಗೆ ಕೊಂಡಾಡ್ತಾರೆ, ಸದ್ಯಕ್ಕೆ ಅವರಂತೆ ಆಗಲಿ ಅಂತ ಒಪ್ಕೊಳ್ಳಿಲ್ಲ. ಆತನು ಒಂದು ರೀತಿಯಲ್ಲಿ ಕೋಪಗೊಂಡನು. ಯಾಕಂದರೆ 14ನೇ ವಚನ ನೋಡ್ತೇವೆ. ಇದನ್ನು ಕೇಳಿ ಅಪೊಸ್ತಲರಾದ ಬಾರ್ನಬ ಮತ್ತು ಪೌಲರು ತಮ್ಮ ವಸ್ತ್ರಗಳನ್ನು ಹರಿದುಕೊಂಡು ಜನರ ಗುಂಪಿನೊಳಗೆ ನುಗ್ಗಿ ಹೀಗೆಂದು ಕೂಗಿ ಹೇಳಿದರು. ಅವನಿಗೆ ಎಷ್ಟು ಮಟ್ಟಿಗೆ ಒಂದು ರೀತಿ ಇರಿಟೇಟ್ ಆಯಿತು ಆತನಿಗೆ. ಅವ್ರು ಹೇಳುವಂಥದ್ದು ನೋಡಿದ್ರೆ ಆತನು ಕುಪಿತಗೊಂಡು ಹೇಳ್ತಾನೆ, ತಮ್ಮ ವಸ್ತ್ರಗಳನ್ನು ಹರಿದುಕೊಂಡ್ರು. ಏನಿಂಥ ಕೆಲಸ ನೀವು ಮಾಡ್ತಿದ್ದೀರಾ? ನಾವು ಹೇಳಬೇಕಾಗದ್ದನ್ನು ನೀವು ಅರ್ಥ ಮಾಡ್ಕೊಳ್ತಿಲ್ಲ. ಮುಂದೆ ನೋಡ್ತೇವೆ ಅವರು ತಮ್ಮ ನಿಜಾಂಶವನ್ನು ತಿಳಿಸಿದ್ರು. 15ನೇ ವಚನ ನೋಡ್ತೇವೆ, ಜನರೇ ನೀವು ಹೀಗೇಕೆ ಮಾಡ್ತೀರಿ? ನಾವು ಮನುಷ್ಯರೇ, ನಿಮ್ಮಂಥ ಸ್ವಭಾವವುಳ್ಳವರು. ನೀವು ಈ ವ್ಯರ್ಥವಾದ ಕೆಲಸಗಳನ್ನು ಬಿಟ್ಟು ಭೂಮ್ಯಾಕಾಶಗಳನ್ನು, ಸಮುದ್ರವನ್ನು, ಅವುಗಳಲ್ಲಿರುವ ಸಮಸ್ತವನ್ನು ಸೃಷ್ಟಿ ಮಾಡಿದ ಜೀವಸ್ವರೂಪನಾದ ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂಬ ಸುವಾರ್ತೆಯನ್ನು ನಿಮಗೆ ಸಾರಿ ಹೇಳುವವರಾಗಿದ್ದೇವೆ. ನಾವು ನಿಮ್ಮಂತೆ ಮನುಷ್ಯರು. ನಮ್ಮನ್ನು ಭಾಳ ದೊಡ್ಡ ವ್ಯಕ್ತಿಗಳು, ದೊಡ್ಡ ಮನುಷ್ಯರನ್ನಾಗಿ ಮಾಡಬೇಡ್ರಿ. ನಮ್ಮ ಕಾರ್ಯ ಏನಾಗಿದೆ? ಸುವಾರ್ತೆ. ನಾವು ನಂಬಿರುವಂಥದ್ದನ್ನು ನಿಮಗೆ ತಿಳಿಸಲು ಬಂದಿದ್ದೇವೆ. ಅದು ಪೌಲನ ಪ್ರತಿಕ್ರಿಯೆ ಆಗಿತ್ತು. ಇಲ್ಲಿ ನಾವು ನೋಡ್ತೇವೆ, ಹೀಗೆ ನಮ್ಮದು ಒಂದು ವೇಳೆ ನಮ್ಮಿಂದ ನಾವು ಅನೇಕ ಸಾರಿ ನಾವೆಲ್ಲರೂ ಒಬ್ರಿಗೊಬ್ರು ಪ್ರಾರ್ಥನೆ ಮಾಡಂತ ಹೇಳ್ತೇವೆ. ಪ್ರಾರ್ಥನೆ ಮಾಡ್ತಾರೆ, ನಮಗೆ ಪ್ರಾರ್ಥನೆ ಮಾಡಲು ಬೇರೆ ಕೇಳ್ಬೋದು. ನಾವು ಇನ್ನೊಬ್ರಿಗೆ ನಮಗೋಸ್ಕರ ಪ್ರಾರ್ಥನೆ ಮಾಡಂತ ಕೇಳ್ತೇವೆ. ಅನೇಕ ಸಾರಿ ದೇವರು ನಮ್ಮ ಪ್ರಾರ್ಥನೆ ಅಂತಲ್ಲ, ಆದರೆ ದೇವರು ತನ್ನ ಚಿತ್ತಕ್ಕನುಗುಣವಾಗಿ ಅನೇಕ ಸಾರಿ ನಮ್ಮ ಪ್ರಾರ್ಥನೆ ಕೇಳಿ ಕೆಲವರು ಸ್ವಸ್ಥಪಡಿಸಿರ್ಬೋದು. ನಮ್ಮ ಪ್ರಾರ್ಥನೆಯನ್ನು ಕೇಳಿ ಅಥವಾ ಕೆಲವರಿಗೆ ಅವರಿಗೆ ಒಳ್ಳೆಯ ಕೆಲಸ ಆಗಿರ್ಬೋದು ಅಥವಾ ಒಳ್ಳೆಯದಾಗಿರ್ಬೋದು. ಹಾಗಾದ ತಕ್ಷಣ ನಮ್ಮಲ್ಲಿ ನಾವು ಮಾಡುತ್ತೇವೆ ಅನೇಕ ಸರಿ. ಇವತ್ತು ಮಾಡ್ತೇನೆ ನನಗೆ ಸ್ವಸ್ಥ ಮಾಡುವಂಥ ವರವಿದೆ, ನನಗೆ ಇಂಥ ಒಂದು ಏನಂತಾರೆ ನನ್ನ ಪ್ರಾರ್ಥನೆಯಲ್ಲಿ ಶಕ್ತಿ ಇದೆ, ಇವೆಲ್ಲ ಹೇಳ್ಕೊಂಡು ಇವತ್ತು ಅನೇಕರು ಮಾಡ್ತಿರುವಂಥದ್ದು ಅದೇ ಕೆಲಸ ಮಾಡ್ತಿದ್ದಾರೆ ಅಲ್ಲ. ಇದು ಅನೇಕ ಸಾರಿ ನಮ್ಮ ಶಕ್ತಿಯ ಪ್ರಾರ್ಥನೆ ಅಥವಾ ನಮ್ಮ ಪ್ರಾರ್ಥನೆ ಅಲ್ಲ, ದೇವರ ಆಲೋಚನೆ, ದೇವರ ಚಿತ್ತ ಅದರಲ್ಲುಂಟು. ದೇವರ ಏನಂತಾರೆ ಚಿತ್ತವಿರೋದಾದರೆ ಆತನು ಮಾಡ್ಬೋದು ಅಥವಾ ಇಲ್ಲ. ಆದರೆ ಇವತ್ತು ಹೀಗೆ ಕೆಲವು ಕಡೆ ಹೋದಾಗ ಪ್ರಾರ್ಥನೆ ಮಾಡಿದಾಗ ಜನರಿಗೆ ಒಳ್ಳೆಯದಾಯಿತು, ಕೆಲಸ ಸಿಕ್ತು ಅಥವಾ ಸ್ವಸ್ಥ ಆಯಿತು ಅಂದ ತಕ್ಷಣ ಕೆಲವರು ಅದೇ ಶುರು ಹಚ್ಕೊಂಡಿದ್ದಾರೆ. ಇವತ್ತು ಅದೇ ಬಿಸ್ನೆಸ್ ಆಗೋಗಿದೆ. ಆದರೆ ಇವರು ಪೌಲ ಬಾರ್ನಬರು ಹಾಗೆ ಮಾಡಲಿಲ್ಲ. ಅಲ್ಲೇ ನೋಡ್ತೇವೆ. ಅದಾದ ನಂತರ 19ನೇ ವಚನಕ್ಕೆ ಬರುವಾಗ 14ನೇ ವಚನದಿಂದ 14ನೇ ವಚನದಲ್ಲಿ ಕಾರ್ಯ ಆಯಿತು. 19ನೇ ವಚನಕ್ಕೆ ಬರುವಾಗ ನಾವು ನೋಡ್ತೇವೆ, ಅಲ್ಲಿ ಏನಂತಾರೆ ವಚನ, ತರುವಾಯ ಅಂತಿಯೋಕ್ಯದಿಂದಲೂ ಇಕ್ಯೋನ್ಯದಿಂದಲೂ ಯೆಹೂದ್ಯರು ಬಂದು ಜನರನ್ನು ಪ್ರೇರೇಪಿಸಿ ಪೌಲನನ್ನು ಕೊಲ್ಲುವುದಕ್ಕೆ ಕಲಿಸಿದರು. ಅವನು ಸತ್ತನೆಂದು ಭಾವಿಸಿ ಊರ ಹೊರಕ್ಕೆ ಅವನನ್ನು ಎಳೆದು ಹಾಕಿದರು. ಮುಂದಿನ ವಚನಗಳುಂಟು, 28ನೇ ವಚನಗಳು, ಅದನ್ನು ನೋಡ್ತಾ ಇಲ್ಲ. ಮಧ್ಯದಲ್ಲಿ ಸಹ ಕೆಲವು ವಚನಗಳುಂಟು. ಪೌಲನನ್ನು ವಿವರವಾಗಿ ದೇವರ ಬಗ್ಗೆ, ಸುವಾರ್ತೆಯ ಬಗ್ಗೆ ಆತನು ಹೇಳಿರುವಂಥದ್ದುಂಟು. ಅದನ್ನು ನೋಡ್ತೇವೆ. ಈ ವಾಕ್ಯ ಭಾಗದಲ್ಲಿ ವಿಶೇಷವಾಗಿ ಇಲ್ಲಿ ನಾವು ನೋಡುವಾಗ ಪೌಲನು ಸುವಾರ್ತೆಯನ್ನು ಸಾರಿದನು. ಸುವಾರ್ತೆಯನ್ನು ಒಬ್ಬ ಹುಟ್ಟುಕೊಟ್ಟನು, ಲಕ್ಷ್ಯವಿಟ್ಟು ಕಿವಿಗೊಟ್ಟು ಕೇಳ್ತಾ ಇದ್ದನು. ಆತನಲ್ಲಿ ನಂಬಿಕೆ, ಸ್ವಸ್ಥವಾಗುವಂಥ ನಂಬಿಕೆ ಇದೆ ಅಂತ ಹೇಳ್ತಿರೋದು. ಪೌಲನು ಆತನಿಗೆ ಎದ್ದು ನಿಂತ್ಕೊಂತ ಹೇಳಿದನು. ಆತನು ಎದ್ದು ಜಿಗಿದು ಆತನು ನಡೆದಾಡಿದನು ಅಂತ ನೋಡ್ತೇವೆ. ಅದನ್ನು ಕೇಳಿ ಜನರು ಭಾಳ ಏನಂತಾರೆ ಒಂದು ರೀತಿ ಹುರುಪಿಗೆ ಒಳಗಾಗಿ ಅವರನ್ನು ದೇವರುಗಳೆಂದಾಗಿ ಕರೆದು ಅಂಥ ಒಂದು ಏನಂತಾರೆ ಪೂಜೆ ಮಾಡೋದಕ್ಕೆ, ಬಲಿ ಅರ್ಪಿಸೋದಕ್ಕೆ, ಆ ಒಂದು ಏನಂತಾರೆ ಸ್ಥಾನಕ್ಕೆ ತಗೊಂಡು ಹೋಗಲು ಕೂಡ ಸಿದ್ಧರಾದರು. ಆದರೆ ಪೌಲನು ಅದನ್ನು ಒಪ್ಪಲಿಲ್ಲ. ಇರುವಂಥ ನಿಜಾಂಶವನ್ನು ಹೇಳಿದನು. ಅನೇಕ ಸಲ ನೋಡ್ತೇವೆ ನಿಜವು ಹೇಳುವಾಗ ಹೀಗೆ ಆಗುವಂಥದ್ದು. ಆದರೆ ಅನೇಕ ಸಾರಿ ಅನೇಕರು ಟೈಮ್ಗೆ ಅನುಗುಣವಾಗಿ ನಾವು ಸುಳ್ಳು ಅಥವಾ ಬೇರೆ ಹೇಳುವಂಥದ್ದು ನಾವು ಪ್ರಯತ್ನ ಪಡ್ತೇವೆ. ಆದರೆ ಎಲ್ಲ ನೋಡ್ತೇವೆ ಅದೇನೇ ಆಗಿರಲಿ. ಆದರೆ 19ನೇ ವಚನಕ್ಕೆ ಬರುವಾಗ ಎಲ್ಲ ನೋಡ್ತೇವೆ, ಅದೇ ಜನರು ಅಲ್ಲಿ ಸೇರಿರುವಂಥ ಜನರು ಅಥವಾ ಇಲ್ಲ ನೋಡುವಾಗ ಹೇಗೆ ವಚನ ನೋಡುವಾಗ ಕೆಲವರು ಹೊರಗಿಂದ ಬಂದರು ಯೆಹೂದ್ಯರು ಅಂತ ನೋಡ್ತೇವೆ. ಹೌದು, 19ನೇ ವಚನದಲ್ಲಿ ಬರುವಾಗ ತರುವಾಯ ಅಂತಿಯೋಕ್ಯದಿಂದಲೂ ಇಕ್ಯೋನ್ಯದಿಂದಲೂ ಯೆಹೂದ್ಯರು ಬಂದು ಜನರನ್ನು ಪ್ರೇರೇಪಿಸಿ ಪೌಲನನ್ನು ಕೊಲ್ಲೋದಕ್ಕೆ ಕಲಿಸಿದರು.
ಅಂತ್ಯೋಕ್ಯದಿಂದ ಇಕೋನಿಂದ ಕೆಲವರು ಬಂದರು, ಪ್ರೇರೇಪಿಸಿದ್ರು, ಜನರನ್ನು ಪ್ರೇರೇಪಿಸಿದ್ರು. ಎಲ್ಲಿನ ಜನ, ಅಲ್ಲಿಂದ ಎಲ್ಲ ಜನ ಬರಲಿಲ್ಲ, ಅಥವಾ ಹೋಯ್ತು ಹೊರಗಿಂದ ಅಷ್ಟು ಜನ ಬಂದಿರ್ಬೋದು. ಆದರೆ ಸ್ವಲ್ಪ ಹೊತ್ತಿನ ಮುಂಚೆ ದೇವರುಗಳು, ದೌಸ್ಯ ಮತ್ತು ಹೆರ್ಮಾ ದೇವರುಗಳು ಅಂತೇಳಿ ಹೇಳ್ಕೊಂಡು ಅವ್ರ ಮುಂದೆ ಅವರನ್ನು ಹೊಗಳಿದರು, ಕೊಂಡಾಡಿದ್ರಲ್ಲ, ಆ ಜನರು ಎಲ್ಲಿ ಹೋದರು? ಆ ಜನರು ತಡೆ ಹಿಡಿಬೋದಾಗಿತ್ತು. ಈ ಏನಂತಾರೆ ಕಲ್ಲೆಸೆದು ಬರೋವರಿಗೆ ಅಡ್ಡ ನಿಂತ್ಕೋಬೋದಾಗಿತ್ತು. ಆದರೆ ಆ ಕಾರ್ಯಗಳನ್ನು ಮಾಡಲಿಲ್ಲ. ಅಂದರೆ ಇದಾಗಿರುವಂಥದ್ದು ಸ್ವಲ್ಪವೇ ಗಂಟೆಗಳಲ್ಲಾಗಿರ್ಬೋದು ಅಂತ ನೋಡ್ತೇವೆ. ಇದೇನು ದಿನಗಳ ಮಟ್ಟಿಗೆ ಹೋಗಲಿಲ್ಲ, ಸ್ವಲ್ಪವೇ ಗಂಟೆಗಳಲ್ಲಿ ಈ ಒಂದು ಬದಲಾವಣೆ ಇತ್ತು. ಇದಕ್ಕೆ ಬಹಳ ಹೆಚ್ಚು ದಿನಗಳೇನು ಬೇಕಾಗಲಿಲ್ಲ. ಬದಲಾವಣೆ ಕೆಲವೇ ಕ್ಷಣಗಳಿಂದ ಅವರನ್ನು ಕೊಂಡಾಡಿದ ದೇವರನ್ನಾಗಿ ಮಾಡಿದ್ರು, ಮತ್ತು ಕೆಲವೇ ಕ್ಷಣಗಳಲ್ಲಿ ಪೌಲನನ್ನು ಕಲ್ಲೆಸೆದು ಏನಂತಾರೆ ಸಾಯಿಸೋದಕ್ಕೆ ಪ್ರಯತ್ನಪಟ್ಟರು. ಆತನು ಪ್ರಜ್ಞಾಹೀನ ಸ್ಥಿತಿಗೆ ಬಂದಿರ್ಬೋದು. ಅದಕ್ಕೆಲ್ಲ ನೋಡ್ತೀವಿ, ಆತನು ಸತ್ತನಂತೇಳಿ ಭಾವಿಸಿ ಊರೊಳಗೆ ಅವನನ್ನು ಎಳೆದುಕೊಂಡು ಹೋದ್ರು, ಎತ್ಕೊಂಡು ಹೋಗಲಿಲ್ಲ, ಎಳೆದುಕೊಂಡು ಹೋದ್ರು ಅಂತ ನೋಡ್ತೇವೆ. ಇಂಥ ಸ್ಥಿತಿ ಬಂತು. ಇದಕ್ಕೆ ನೋಡುವಾಗ ಪೌಲನು ನಂಬಿರುವಂಥ ಕರ್ತನಾದಂಥ ಯೇಸು ಕ್ರಿಸ್ತನು, ನಾವು ನಂಬಿರುವಂಥ ಕರ್ತನಾದಂಥ ಯೇಸು ಕ್ರಿಸ್ತನು ಕೂಡ ಇಂಥದ್ದನ್ನೇ ಅನುಭವಿಸಿದನು. ಕರ್ತನನ್ನು ಆತನು ಶಿಲುಬೆಗೆ ಹಾಕಲ್ಪಡುವಂಥ ಕೆಲವೇ ದಿವಸಗಳಿಂದ ಅದೇ ಜನರು ಆತನನ್ನು ಹೊಸನ ದಾವೀದನ ಕುಮಾರನಿಗೆ ಜಯವಾಗಲಿ, ಶುಭವಾಗಲಿ, ಆಶೀರ್ವಾದವಾಗಲಿ ಕೊಂಡಾಡಿದ್ರು. ಆದರೆ ಕೆಲವೇ ದಿವಸಗಳಲ್ಲಿ ಬರಬ್ಬನನ್ನು ಬಿಡಿಸು, ಯೇಸುವನ್ನು ಶಿಲುಬೆಗೆ ಹಾಕಿಸಂತ ಹಾಕಿಕೊಂಡ್ರು, ಸಾಯಿಸುವರೆಗೂ ಬಿಡಲಿಲ್ಲ. ಕರ್ತನಿಗೂ ಗೊತ್ತಿತ್ತು ಜನರ ಭಾವನೆ ಏನಂತೇಳಿ, ಪೌಲನಿಗೂ ಗೊತ್ತಿತ್ತು ಜನರ ಭಾವನೆ ಏನಂತೇಳಿ. ಅದಕ್ಕೆ ನೋಡ್ತೇವೆ ಹೀಗೆ ಸಮಯಗಳು ಬದಲಾವಣೆ ಆಗೋದು ನೋಡ್ತೇವೆ. ಆದರೆ ಇಲ್ಲ ನೋಡ್ತೇವೆ, ಹೇಗೆ ನಾವು ನೋಡುವಾಗ ಪೌಲನು ಈ ಸಮಯದಲ್ಲಿ ಯಾವ ಅದ್ಭುತವನ್ನೂ ಮಾಡಲಿಲ್ಲ. ಕಲ್ಲೆಸೆದು ಸಾಯಿಸುವಾಗ ಪೌಲನು ನಾವು ನೋಡ್ತೇವೆ ಏನೆಲ್ಲ ಮಾಡ್ಬೋದಾಯ್ತು. ಅದೇ 14ನೇ ಅಧ್ಯಾಯ 3ನೇ ವಚನದಲ್ಲಿ ನೀವು ಓದ್ರಿ, ಅಲ್ಲ ನೋಡ್ತೇವೆ ಆತನು 3ನೇ ವಚನದಲ್ಲಿ ಸೂಚಕ ಕಾರ್ಯಗಳನ್ನು, ಅದ್ಭುತ ಕಾರ್ಯಗಳನ್ನು ಮಾಡ್ತಾ ಇದ್ದನು ಅಂಥೇಳಿ ಬರೆದಿದೆ. ಆದರೆ ತನ್ನ ಮೇಲೆ ಕಲ್ಲೆಸೆಯುವಾಗ ಆತನು ಯಾವ ಅದ್ಭುತ ಕಾರ್ಯಗಳನ್ನು ಮಾಡಲಿಲ್ಲ. ಯಾಕೆ ಎಲ್ಲ ನೋಡ್ತೇವೆ ಈ ಅದ್ಭುತ ಕಾರ್ಯಗಳು ಇವೆಲ್ಲ ಆಗುವಂಥದ್ದು ದೇವರ ಆಲೋಚನೆ, ದೇವರ ಚಿತ್ತಕ್ಕನುಗುಣವಾಗಿ ಆಗುವಂಥವುಗಳು ಹೊರತು ಯಾವುದೋ ಒಬ್ಬ ಪಾಸ್ಟರ್ ಇವಾಗಲೇ ಇಳಿದು ಬಾ, ಇವಾಗಲೇ ಹಿಂಗೆ ಮಾಡಿ, ಇವಾಗಲೇ ಹೀಲ್ ಮಾಡಿ, ಇವಾಗಲೇ ಮುಟ್ಟು, ಇವಾಗಲೇ ಸ್ವಸ್ಥ ಮಾಡಿದ ತಕ್ಷಣ ದೇವರು ಇಳಿದು ಬರೋನಲ್ಲ. ಪೌಲನು ಹಾಗಿದ್ದರೆ ಆ ಕ್ಷಣದಲ್ಲಿ ಆತನು ಪ್ರಾರ್ಥನೆ ಮಾಡ್ಬೋದಾಗಿತ್ತು. ಸುತ್ತಲೂ ದೇವದೂತರ ಸೈನ್ಯವನ್ನು ಇಳಿಸಿ ನನ್ನನ್ನು ಕಾಪಾಡು ಅಂತ ಮಾಡ್ಬೋದಾಗಿತ್ತು ಪ್ರಾರ್ಥನೆ. ಹಿಂದೆ ಪ್ರವಾದಿಗಳಿಗಾಗಿರುವಂಥ ಘಟನೆ ದೇವರಿಗೆ ಹೇಳಿಕೊಟ್ಟು ಮಾಡ್ಬೋದಾಗಿತ್ತು. ಇವತ್ತು ಅನೇಕ ಸಾರಿ ಇವೆಲ್ಲ ಕೇಳೋದಕ್ಕೆ ಜನ ಈ ಸುಳ್ಳು ಪಾಶಗಳು ಅಂಥ ಅನೇಕ ವಾಕ್ಯಗಳು, ಅನೇಕ ಏನಂತಾರೆ ಘಟನೆಗಳು ದೇವರಿಗೆ ನೆನಪು ಮಾಡಿ ಹೇಳ್ತಾರೆ. ಅಲ್ಲ, 3ನೇ ವಚನದಲ್ಲಿ ಆತನ ಅದ್ಭುತ ಕಾರ್ಯಗಳನ್ನು ಮಾಡ್ತಾ ಇದ್ದಾದರೆ ತನ್ನ ಮೇಲೆ ಕಲಿಸುವಾಗ ಆತನು ಯಾವ ಅದ್ಭುತಗಳನ್ನು ಮಾಡಲಿಲ್ಲ. ಕೀರ್ತನೆಗಳಲ್ಲಿ ವಾಕ್ಯಗಳನ್ನು ಹೇಳಿಲ್ಲ, ಯಾವ ಕೇಡು ನಿನ್ನ ಗುಡಾರಕ್ಕೆ ಸಮೀಪಕ್ಕೆ ಬರೋದು, ಮತ್ತು ಇನ್ನು ಬೇರೆ ಬೇರೆ ಅಲ್ಲ, ನಿನಗೆ ವಿರೋಧವಾಗಿ ತಯಾರು ಮಾಡುವಂಥ ಯಾವ ಆಯುಧಗಳು ಕೆಲಸ ಮಾಡಲ್ಲ. ವಾಕ್ಯಗಳು ಹಾಕ್ಕೊಳ್ತಾರೆ ಸುಮ್ಮನೆ. ಅವರು ಆ ವಾಕ್ಯಗಳು, ಆ ವಾಗ್ದಾನಗಳು ಯಾರಿಗೆ ಹೇಳಿವೆ, ಯಾರಿಗೋಸ್ಕರ ಬರೆಯಲ್ಪಟ್ಟು ಅದು ಕೂಡ ಯೋಚನೆ ಇಲ್ಲ, ಆದರೆ ಹಾಕ್ತಾರೆ. ಆದರೆ ಪೌಲನಿಗೆ ಅದು ಯಾವುದೂ ಆಗಲಿಲ್ಲ, ಅದು ಕೇಳಲಿಲ್ಲ. ಯಾಕಂದರೆ ಆತನ ಆಲೋಚನೆ ಬೇರೆ ಇತ್ತು. ಆತನ ದೇವರ ಚಿತ್ತವನ್ನು, ಸೇವೆಯನ್ನು ಮಾಡಲು ಬಂದಿದ್ದನು. ಅವಶ್ಯಕವಿರುವಾಗ ದೇವರು ಒದಗಿಸ್ತಾನೆ ಅನ್ನುವಂಥದ್ದು ಆತನಿಗೆ ಖಂಡಿತವಾಗುತ್ತಿತ್ತು. ಯಾವಾಗಲೂ ಹಾಗೆ ಮಾಡಬೇಕಂತಲ್ಲ. ಆದರೆ ನಾವು ಇವೆಲ್ಲ ಘಟನೆ ಮುಗಿದು ಹೋಗಿರುವಂಥದ್ದು. ಅದಕ್ಕೆ ನೋಡ್ತೇವೆ, ಹೀಗಿರುವಾಗ ನಾವು ದೇವರ ಹತ್ರ ಬಂದಿರುವಂಥದ್ದು ಯಾವ ಉದ್ದೇಶದಿಂದ? ಹೀಗೆ ನಾವು ಬಂದಿದ್ದೇವಾ? ಇಲ್ಲಿ 2 ಟೈಪ್ ಜನ ನೋಡಿದೆವು. ಒಂದು, ಆತನನ್ನು ಪೌಲ ಬಾನವರ ವಾಕ್ಯವನ್ನು ಒಬ್ಬನು ಕೇಳಿ ಸ್ವಸ್ಥತೆ ಹೊಂದನು. ಇನ್ನೊಬ್ಬರು ಆ ಮಾತುಗಳನ್ನು ಇತರರಿಗಾಗಿರುವಂಥ ಅದ್ಭುತಗಳನ್ನು ಕಂಡು ಅವರು ಕುಣಿದಾಡಿದ್ರು, ಇವರನ್ನು ದೇವರುಗಳನ್ನಾಗಿ ಮಾಡಿದ್ರು. ಮತ್ತು 3ನೇ ಜನ ನೋಡ್ತೇವೆ, ಅವರು ಬಂದು ಕಲ್ಲೆಸೆದು ಅವನನ್ನು ಸಾಯಿಸಲು ಪ್ರಯತ್ನಿಸಿದರು. ನಮ್ಮ ನಂಬಿಕೆ ದೇವರಲ್ಲಿ ಏನಿದೆ? ನಾವು ಹೇಗೆ ಬಂದಿದ್ದೇವೆ? ಅನೇಕ ಸರಿ ನಾವೆಲ್ಲರೂ ಏನೋ ಒಂದು ಆಶೆಗಳು, ಆಕಾಂಕ್ಷೆಗಳು ಇಟ್ಕೊಂಡು ದೇವರ ಹತ್ರ ಬಂದಿದ್ದೇವೆ. ಆದರೆ ನಾವು ಸತ್ಯಕ್ಕೆ ಬರುವಾಗ ಅವೆಲ್ಲ ನಾವು ಮರೆತು ಹೋಗಬೇಕಾಗುತ್ತೆ. ನಾವು ಬಂದಿರುವಂಥದ್ದು ನಮ್ಮನ್ನು ಪ್ರೀತಿಸಿ ನಮಗೋಸ್ಕರ ಪ್ರಾಣ ಕೊಟ್ಟು ನಮಗೆ ರಕ್ಷಣೆ ಸಿದ್ಧಪಡಿಸಿರುವಂಥ ಕರ್ತನನ್ನು ನಾವು ಪ್ರೀತಿಸಿ ಆತನಿಂದ ರಕ್ಷಣೆ ಹೊಂದೋದಕ್ಕೋಸ್ಕರ ನಾವು ಬಂದಿದ್ದೇವೆ. ಪಾಪದಿಂದ ವಿಮೋಚನೆ, ಪಾಪದ ಶಿಕ್ಷೆಯಿಂದ ಬಿಡುಗಡೆ ಹೊಂದೋದಕ್ಕೋಸ್ಕರ ಬಂದಿದ್ದೇವೆ. ಅದು ಬಿಟ್ಟು ಸ್ವಸ್ಥತೆ, ಆಶೀರ್ವಾದ, ಬಿಡುಗಡೆ, ಬೇರೆ ಬೇರೆ ರೀತಿಯ ಲೌಕಿಕ ಅವುಗಳಲ್ಲ. ಅವುಗಳನ್ನು ಅಪೇಕ್ಷೆ ಪಟ್ಟು ಬಂದರೆ ಇಲ್ಲಾಗಿರುವಂಥ ಘಟನೆಗಳೇ ಆಗುವಂಥದ್ದು ನೋಡ್ತೇವೆ. ಆದರೆ ಹಾಗಾಗಲಿಲ್ಲ. ಅದಕ್ಕೆ ನಮ್ಮಷ್ಟು ನಾವು ಯೋಚನೆ ಮಾಡಿ ಅನೇಕ ಸರಿ ಫೇರ್ ವೆದರ್ ಕ್ರಿಶ್ಚಿಯನ್ಸ್ ಅಂತ ಹೇಳ್ತೇವೆ. ಎಲ್ಲ ಚೆನ್ನಾಗಿದ್ದರೆ ಪೌಲ ಬಾನವರಿಗೆ ಜಯ ಅಂತ ಹೇಳ್ತೇವೆ, ಎಲ್ಲ ಸರಿ ಇಲ್ಲ ಅಂದರೆ ಕಲಿಸಿದ ಸಾಯಿಸು ಅಂತ ಹೇಳ್ತೇವೆ. ಅಂಥ ಜನರು ನಾವಿದ್ದೇವೆ. ಆ ರೀತಿಯಾದಂಥ ನಂಬಿಕೆಯಿಂದ ನಾವು ಜೀವಿಸ್ತಿದ್ದೆವು. ಅಂಥ ಜನರ ಮಧ್ಯದಲ್ಲಿ ನಾವಿದ್ದೇವೆ. ನಾವು ನೋಡ್ತೇವೆ ಮುಂದೆ ಬರುವಾಗ. ಅದಕ್ಕೆ ನಾವು ಬರುವಾಗ ನಾವು ಅನೇಕ ಸಾರಿ ಇಂಥ ಘಟನೆ ನೋಡುವಾಗ ಜನರ ಒಪ್ಪಿಗೆ, ಜನರ ಸಮ್ಮತಿ, ಜನರ ಹೊಗಳುವಿಕೆಗೋಸ್ಕರ ನಾವು ಜೀವಿಸ್ತಿರುವೆವ. ಆಮೇಲೆ ಅನೇಕ ಸರಿ ನಾವು ನಮ್ಮ ಕುಟುಂಬಗಳು, ಅಥವಾ ನನ್ನ ಹೆಂಡತಿ, ಅಥವಾ ನನ್ನ ಗಂಡ, ಅಥವಾ ನನ್ನ ಮಕ್ಕಳು, ತಂದೆ, ಸಮಾಜಕ್ಕೆ ಭಯಪಟ್ಟು ಜನರು ಏನು ಅಂದ್ಕೊಳ್ತಾರೋ ಜನರಿಗೋಸ್ಕರ ಜೀವಿಸುವಂಥದ್ದಾಗಿದ್ದೇವೆ. ಜನರ ಸಂತೋಷಕ್ಕೋಸ್ಕರ ಅಥವಾ ಜನರ ತಿರಸ್ಕಾರಕ್ಕೆ ಭಯಪಟ್ಟೋ ಅಲ್ಲ.
ಆದರೆ ನಾವು ತಿರಸ್ಕಾರಕ್ಕೂ ಭಯಪಡಬೇಕಾಗಿಲ್ಲ, ಸಂತೋಷಕ್ಕೂ ನಾವು ಹೆಗ್ಗಳಿಕೆ ಪಡಬೇಕಾಗಿಲ್ಲ. ಅದಕ್ಕೆ ಮುಂದೆ ನೋಡ್ತೇವೆ ಬರುವಾಗ ದೇವರಿಗೆ ಒಪ್ಪಿಗೆಗೋಸ್ಕರ ಜೀವಿಸ್ತಿರುವವನು ನಮ್ಮನ್ನು ನಾವು ಪರೀಕ್ಷೆ ಮಾಡ್ಕೋಬೇಕಾಗಿತ್ತು. ಯೋಹಾನ 15:18-19 ನೋಡ್ತೇವೆ, ಲೋಕವು ನಿಮ್ಮನ್ನು ದ್ವೇಷ ಮಾಡೋದಾದರೆ ಅದು ಮೊದಲು ನನ್ನನ್ನು ದ್ವೇಷ ಮಾಡುತ್ತೆಂದು ನೀವು ತಿಳಿದುಕೊಳ್ಳ್ರಿ. ನೀವು ಲೋಕದವರಾಗಿದ್ದರೆ ಲೋಕ ನಿಮ್ಮನ್ನು ತನ್ನವರೆಂದು ಪ್ರೀತಿಸ್ತಿತ್ತು. ನೀವಾದರೂ ಲೋಕದ ಕಡೆಯವರಲ್ಲ, ನಾನು ನಿಮ್ಮನ್ನು ಆರಿಸಿಕೊಂಡಿದ್ದರಿಂದಲೇ ಲೋಕವು ನಿಮ್ಮನ್ನು ದ್ವೇಷ ಮಾಡುತ್ತದೆ. ಅದಕ್ಕೆ ನಾವು ಹೇಗೂ ಲೋಕದಿಂದ ಹೊಗಳುವಿಕೆ, ಲೋಕ ನಮ್ಮನ್ನು ಪ್ರೀತಿಸಬೇಕು, ಲೋಕ ನಮಗೆ ಲೋಕದಿಂದ ಒಳ್ಳೆಯದಾಗಬೇಕು ಅಲ್ಲ. ಕರ್ತನ ಹೇಳಿದ್ದು, ಲೋಕ ನನ್ನನ್ನು ದ್ವೇಷ ಮಾಡಿದೆ, ಲೋಕ ನಿಮ್ಮನ್ನು ಸಹ ದ್ವೇಷ ಮಾಡುತ್ತೆ. ನಾವು ದ್ವೇಷದಲ್ಲಿ ಬದುಕ್ತಿದ್ದೇವೆ ಅಥವಾ ಲೋಕದ ಹೊಗಳುವಿಕೆಯಲ್ಲಿ. ನಾವು ಅನೇಕ ಸರಿ ಲೋಕದಲ್ಲಿ ಹೊಗಳುವಿಕೆ, ಆಶೀರ್ವಾದ ಅಥವಾ ಅದು ಇದು, ಜನ ನಮ್ಮನ್ನು ರೆಕಗ್ನೈಸ್ ಮಾಡಬೇಕು, ಗುರುತಿಸಬೇಕು, ಮಾನ ಸ್ಥಾನಗಳು ಕೊಡಬೇಕು, ಇವೆಲ್ಲ ನಾವು ಅಪೇಕ್ಷೆ ಪಡ್ತೇವೆ. ಅದಕ್ಕೆ ಕರ್ತನ ಹೇಳಿದ್ದು, ಲೋಕವು ನನ್ನನ್ನು ದ್ವೇಷಿದೆ ಮತ್ತು ನೀವು ನನ್ನನ್ನು ಪ್ರೀತಿಸಿ ಜೀವಿಸೋದಾದರೆ ಲೋಕವು ನಿಮ್ಮನ್ನು ಸಹ ದ್ವೇಷ ಮಾಡ್ತದೆ. ಅದಕ್ಕೆ ಇಂಥ ವಾಕ್ಯ ನಮ್ಮ ಮುಂದೆ ಇರುವಾಗ ನಾವು ಯಾರ ಪ್ರೀತಿಗೋಸ್ಕರ, ಯಾರ ಮಹಿಮೆಗೋಸ್ಕರ, ಯಾರ ಹೊಗಳಿಕೆಗೋಸ್ಕರ ನಾವು ಜೀವಿಸ್ತಿದ್ದೇವೆ? ಕರ್ತನಾದಂಥ ಯೇಸು ಕ್ರಿಸ್ತನು ನಮ್ಮನ್ನು ಹೊಗಳಬೇಕು, ಆ ರೀತಿಯಾಗಿ ಜೀವಿಸ್ತಿದ್ದೇವೋ ಅಥವಾ ಲೋಕದವರು ಹೊಗಳುವಂತೆ ನಾವು ಜೀವಿಸ್ತಿದ್ದೇವೋ? ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ.